ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ವಾರದ ಮೊದಲ ದಿನವೇ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಸೊ ಅದು ಕೂಡ ಒಂದು ಟಾಸ್ಕ್ ಮುಖಾಂತರ. ಸೊ ಈ ಟಾಸ್ಕ್ ಒಂಥರ ಡಿಫ್ರೆಂಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ನಾಮಿನೇಷನ್ ವಿಚಾರದಲ್ಲಿ ಧ್ರುವಂತ್ ಅವರ ಒಂದು ಅಸಲಿ ಮುಖ ಬಯಲಾಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಧ್ರುವಂತ್ ಮತ್ತು ಜಾನ್ವಿ ಮತ್ತು ಅಶ್ವಿನಿ ಮಧ್ಯೆ ಜಗಳ ಕೂಡ ನಡೆದಿರುವಂಥದ್ದು. ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನಾಮಿನೇಷನ್ ಆದರೂ, ಸೊ ಯಾರ್ಯಾರ ಮಧ್ಯೆ ಜಗಳ ನಡೀತು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ ಬಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, 9ನೇ ವಾರ ಮೊದಲ ದಿನವೇ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದು ಕೂಡ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ನಡೀತಾ ಇದೆ. ಏನಂದರೆ ಗಾರ್ಡನ್ ಏರಿಯಾದಲ್ಲಿ ಎಲ್ಲ ಸ್ಪರ್ಧಿಗಳ ಹೆಸರಿನಲ್ಲಿ ಒಂದೊಂದು ಬಾಕ್ಸ್ಗಳನ್ನ ಇಟ್ಟಿದ್ದಾರೆ. ಸೊ ಆ ಬಾಕ್ಸ್ಗಳಿಗೆ ಒಂದೊಂದು ಸ್ಟಿಕ್ಕರ್ನ ಅಂಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲ ಸ್ಪರ್ಧಿಗಳ ಅಂದರೆ ಅವರ ಸಪ್ರೇಟ್ ಬಟ್ಟೆಗಳನ್ನ ಒಂದು ಟ್ರೈಯಲ್ಲಿ ಇಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೊಂದು ಯಾವ ಥರ ಟಾಸ್ಕ್ ಅಪ್ಪ ಅಂದರೆ, ಸೊ ನೀವು ಯಾರನ್ನ ನಾಮಿನೇಷನ್ ಮಾಡ್ತೀರಾ ಅಂದರೆ ನಾಮಿನೇಷನ್ಗೆ ಸೆಲೆಕ್ಟ್ ಮಾಡ್ತೀರಾ ಅಂಥ ಸ್ಪರ್ಧೆಯ ಒಂದು ಬಟ್ಟೆನ ತಗೊಂಡು, ಸೊ ಆ ಬಟ್ಟೆ ಕೊಳೆ ಹೋಗೋವರೆಗೂ ವಾಶ್ ಮಾಡಿ ಅವರವರ ಒಂದೊಂದು ಕಾರಣಗಳನ್ನ ನೀವು ಹೇಳಿ ನಾಮಿನೇಷನ್ ಮಾಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಈ ಒಂದು ಟಾಸ್ಕ್ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಒಬ್ಬೊಬ್ಬ ಸ್ಪರ್ಧಿ ಒಂದೊಂದು ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಮನೆ ಕ್ಯಾಪ್ಟನ್ ಫಸ್ಟ್ ಹೋಗಿದ್ದಾರೆ. ಸೊ ಅವರು ರಘು ಅವರ ಒಂದು ಬಟ್ಟೆನ ತಗೊಂಡಿದ್ದಾರೆ. ಬಟ್ ಅವರು ಏನು ಕಾರಣ ಹೇಳಿದ್ದಾರೆ ಅಂತ ಆ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ಬಟ್ ಅವರು ರಘು ಅವರ ಬಟ್ಟೆ ತಗೊಂಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ನಾವು ನೆಕ್ಸ್ಟ್ ನೋಡೋದಾದ್ರೆ ಗಿಲ್ಲಿ ಅವರು ಜಾನ್ವಿ ಅವರ ಬಟ್ಟೆ ತಗೊಂಡು ಸೊ ವಾಶ್ ಮಾಡಿ ಒಂದೊಂದು ಕಾರಣಗಳನ್ನ ಕೊಟ್ಟಿದ್ದಾರೆ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಈ ಒಂದು ಟಾಸ್ಕ್ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಆ ಸ್ಪರ್ಧಿ ನಾಮಿನೇಷನ್ ಮಾಡ್ತಾನೆ ಅಂದರೆ ಸೊ ಅಂಥ ಒಂದು ಸ್ಪರ್ಧಿನ ಬಟ್ಟೆ ತಗೊಂಡು ಸೊ ಅಲ್ಲಿ ಒಂದು ನೀರು ಹಾಕ್ಕೊಂಡು ವಾಶ್ ಮಾಡ್ಕೊತ ಸೊ ಒಂದೊಂದು ಕಾರಣಗಳನ್ನ ಕೊಡಬೇಕು. ಅವರು ಮನೆಯಲ್ಲಿ ಇರೋಕ್ಕೆ ಯೋಗ್ಯತೆ ಇದ್ದಾರಾ ಇಲ್ಲ, ಸೊ ಅವ್ರು ಯಾವ ರೀತಿ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ, ಸೊ ನಿಮ್ಗೆ ಯಾಕೆ ಇಷ್ಟ ಆಗಲ್ಲ, ಆ ಒಂದು ಕಾರಣಗಳನ್ನ ಕೊಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಅಲ್ಲಿರುವಂಥ ಸ್ಪರ್ಧಿಗಳ ಒಂದೊಂದು ಬಟ್ಟೆಗಳನ್ನ ತಗೊಂಡು ಅಲ್ಲಿ ನಾಮಿನೇಷನ್ ಮಾಡಿ ಸೊ ಅವರ ವಾಶ್ಗಳನ್ನ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದು ಒಂದು ಟಾಸ್ಕ್ ತುಂಬ ಚೆನ್ನಾಗಿದೆ. ಯಾಕಪ್ಪ ಅಂದರೆ ನಾಮಿನೇಷನ್ ನಾರ್ಮಲ್ ಆಗಿ ಒಂದು ಮನೆಯೊಳಗಡೆ ಒಂದು ಟಿ ವಿ ಮುಂದೆ ನಡೀತಾ ಇತ್ತು. ಒಂದೊಂದು ಕಾರಣಗಳನ್ನ ಕೊಟ್ಟು ನಾಮಿನೇಷನ್ ಮಾಡ್ತಿದ್ರು. ಸೊ ಆಲ್ಮೋಸ್ಟ್ ಅಂದರೆ ಕಳೆದ ವಾರ ಮತ್ತು ಈ ವಾರ ತುಂಬ ಡಿಫ್ರೆಂಟಾಗಿ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ನಾಮಿನೇಷನ್ ತುಂಬ ಚೆನ್ನಾಗಿದೆ. ಯಾಕಪ್ಪ ಅಂದರೆ ಒಳ್ಳೊಳ್ಳೆ ಒಂದು ಟಾಪಿಕ್ ಮೇಲೆ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಹೋದ ಸರಿ ಅಂದರೆ ಲಾಸ್ಟ್ ವೀಕಲ್ಲಿ ನೋಡಿದ್ರಿ, ಒಂದು ಸೀಕ್ರೆಟ್ ರೂಮ್ ಸೆಟ್ ಮಾಡಿ ಅಲ್ಲೊಂಥರ ಕಿಲ್ಲರ್ ರೂಮ್ನ ಸೆಟ್ ಮಾಡಿಬಿಟ್ಟು ಆ ಒಂದು ನಾಮಿನೇಷನ್ ನಡೆದಿತ್ತು. ಈಗ ಬಟ್ಟೆ ವಾಶ್ ಮುಖಾಂತರ ಒಂದು ನಾಮಿನೇಷನ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಜಾನ್ವಿ ಅವರು ಧ್ರುವಂತ್ ಅವರ ಹೆಸರನ್ನ ಆಯ್ಕೆ ಮಾಡಿದ್ದಾರೆ. ಏನಪ್ಪ ಅಂದರೆ ಸೊ ಇವರ ಮುಖವಾಡ ತುಂಬ ಇದೆ ಬಿಗ್ ಬಾಸ್ ಮನೆಯಲ್ಲಿ. ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ. ಸೊ ಯಾವಲ್ಲಿ ಸೇಫ್ ಆಡಬೇಕು ಅಲ್ಲಿ ಸೇಫ್ ಆಡೋಕ್ಕೆ ಟ್ರೈ ಮಾಡ್ತಾರೆ ಅನ್ನೋ ಕಾರಣಗಳನ್ನ ಕೊಟ್ಟು ಅವರ ಬಟ್ಟೆನ ವಾಶ್ ಮಾಡಿ ನಾಮಿನೇಷನ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಡಿಫ್ರೆಂಟ್ ಏನಪ್ಪ ಅಂದರೆ ಸೊ ನಮ್ಮ ಗಿಲ್ಲಿಯ ವಂಶದ ಗುಡಿಯಾದಂಥ ರಕ್ಷಿತಾ ಅವರು ಕೂಡ ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ. ಸೊ ಯಾಕಂತ ಗೊತ್ತಿಲ್ಲ. ಸೊ ಇವರು ರಕ್ಷಿತಾ ಅವರು ಗಿಲ್ಲಿ ಹೆಸರನ್ನ ತಗೊಂಡಿದ್ದಾರೆ ಅಂತ. ಸೊ ಆಲ್ಮೋಸ್ಟ್ ಕಿಚ್ಚ ಸುದೀಪ್ ಅವರು ಬಂದ ಮೇಲೆ ಕೆಲವೊಂದಿಷ್ಟು ಬದಲಾವಣೆಗಳು ಆಗೋದು ಖಂಡಿತ. ಸೊ ಈ ರೀತಿಯ ಒಂದು ಬದಲಾವಣೆಗಳು ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅದು ಕೂಡ 9ನೇ ವಾರ ಮೊದಲ ದಿನವೇ ನಾಮಿನೇಷನ್ ಕೂಡ ಶುರುವಾಗಿರುವಂಥದ್ದು. ಸೊ ಇಷ್ಟು ದಿನ ಗಿಲ್ಲಿ ಜೊತೆ ಯಾರು ನಮ್ಮ ರಕ್ಷಿತ್ ಅವರು ಕ್ಲೋಸ್ ಆಗಿದ್ರು. ಬಟ್ ಈಗ ನಮ್ಮ ರಕ್ಷಿತ್ ಅವರೇ ಗಿಲ್ಲಿನ ನಾಮಿನೇಟ್ ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ನಿನ್ನೆ ಕೂಡ ಬಿಗ್ ಬಾಸ್ ಮನೆಯಿಂದ ರಿಷಾ ಗೌಡ ಎಲಿಮಿನೇಟ್ ಕೂಡ ಆದರು. ಸೊ ಇನ್ನು ನಾವು ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಧ್ರುವಂತ್ ಅವರು ಎಂಟ್ರಿ ಆಗಿದ್ದಾರೆ. ಸೊ ಧ್ರುವಂತ್ ಅವರ ಒಂದು ಕಾರಣಗಳು ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ ಸೊ ಇಲ್ಲಿ ಧ್ರುವಂತ್ ಅವರು ಯಾರ ಹೆಸರನ್ನ ಆಯ್ಕೆ ಮಾಡ್ಕೊಂಡಿದ್ದಾರಪ್ಪ ಅಂದರೆ ಸೊ ಅಶ್ವಿನಿ ಮೇಡಮ್ ಅವ್ರ ಹೆಸರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಅಶ್ವಿನಿ ಮೇಡಮ್ಗೆ ಒಂದು ಕಾರಣಗಳನ್ನು ಸಹ ಕೊಡ್ತಾ ಇದ್ದಾರೆ. ಸೊ ಇವರು ಬಿಗ್ ಬಾಸ್ ಮನೆಯಲ್ಲಿ ಮಿಸ್ಲೀಡಷ್ಟು ಮಾಡ್ಕೊಂಡಿರೋಷ್ಟು ಇನ್ಯಾರೂ ಮಾಡಿಲ್ಲ ಅನ್ನೋ ಒಂದು ಕಾರಣಗಳನ್ನ ಕೊಟ್ಟು ಇಲ್ಲಿ ಆ ಬಟ್ಟೆನ ವಾಶ್ ಮಾಡಿ ನಾಮಿನೇಷನ್ ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಈ ಒಂದು ಮಾತಿಗೆ ಅಶ್ವಿನಿ ಅವರು ಫುಲ್ ರ್ಯಾಶ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಧ್ರುವಂತ್ ಅವರ ಜೊತೆ ಜಗಳ ಕೂಡ ಆಡ್ತಾ ಇದ್ದಾರೆ. ಸೊ ಜಗಳ ಅಂದರೆ ಅವರ ಮಧ್ಯೆ ಕೆಲವೊಂದಿಷ್ಟು ಮಾತುಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಕೆಲವೊಂದಿಷ್ಟು ಮಾತುಗಳು ನಡೆದಿರ್ಬೋದು, ಬಟ್ ಪ್ರೋಮೋದಲ್ಲಿ ತೋರಿಸಿಲ್ಲ. ಸೊ ಮೇನ್ ಟಾಪಿಕ್ ಏನಿದೆ ಆ ಒಂದು ಟಾಪಿಕ್ಗಳನ್ನ ತೋರಿಸಿದ್ದಾರೆ. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಇವರು ಯಾವ ರೀತಿಯ ಒಂದು ಜಗಳನ ಆಡಿದ್ದಾರೆ, ಸೊ ಯಾವ ವಿಚಾರಕ್ಕೆ ಆಗಿದೆ ಅಂತ. ಸೊ ಹಾಗಾಗಿ ಇವತ್ತಿನ ಒಂದು ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲದೆ ಏನೆಲ್ಲ ಮಾತುಗಳು ನಡೆದು ಅಂತ ನಾನು ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಅಶ್ವಿನಿ ಅವರು ಇಲ್ಲಿ ಧ್ರುವಂತ್ ಅವ್ರಿಗೆ ಹೇಳ್ತಿದ್ದಾರೆ ಯು ಆರ್ ಫೇಕ್ ಅಂತ. ಸೊ ನೀವೇನು ಮಾಡ್ತಿದ್ದೀರಾ, ನಮ್ಮನ್ನಿಬ್ಬರನ್ನ ನಿಮ್ಮ ಚಕ್ಕೆ ತಗೊಳ್ಳೋಕ್ಕೆ ನೋಡಿದ್ರಿ. ಸೊ ನಾವು ಇಲ್ಲಿ ಮಲ್ಲಮ್ಮ ಅಲ್ಲ. ಸೊ ನೀವು ಮಲ್ಲಮ್ಮನ ಇಷ್ಟು ದಿನ ಯಾವ ರೀತಿ ಯೂಸ್ ಮಾಡ್ಕೊಂಡ್ರಿ ಅಂತ ನಮಗೆ ಗೊತ್ತು. ಸೊ ಇದೀಗ ನಮ್ಮನ್ನ ಟ್ರೈ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಹೇಳಿದ್ದಾರೆ. ಸೊ ಇಷ್ಟು ದಿನ ಈಗ ಜಾನ್ವಿ ಮತ್ತು ಅಶ್ವಿನಿ ಧ್ರುವಂತ್ ಅವರು ಒಂದೇ ಹತ್ರ ಇರ್ತಾಯಿದ್ರು, ತುಂಬ ಕ್ಲೋಸ್ ಆಗಿ ಕೂಡ ನಡೀತಾ ಇದ್ರು. ಬಟ್ ಆದರೆ ಈಗ ಕಿಚ್ಚನ ಪಂಚಾಯಿತಿ ಆದಮೇಲೆ ಕೆಲವೊಂದಿಷ್ಟು ಬದಲಾವಣೆಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಧ್ರುವಂತ್ ಅವರು ಸೇಫ್ ಆಗಿ ಆಟ ಆಡ್ತಾ ಇದ್ದಾರೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ರೀತಿ ಇದ್ದರೆ ಕೂಡ ಸೇಫ್ ಆಗಿರೋದು ತುಂಬ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ಅಶ್ವಿನಿ ಅವರಿಗೆ ಧ್ರುವಂತ್ ಅವರು ತಿರುಗಿ ಬಿದ್ದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಎಕ್ಸೆಪ್ಟ್ ಮಾಡಿರಲಿಲ್ಲ. ಯಾಕಪ್ಪ ಅಂದರೆ ಅಶ್ವಿನಿ ಅವ್ರ ಜೊತೆ ಧ್ರುವಂತ್ ಅವರು ತುಂಬ ಕ್ಲೋಸ್ ಆಗಿದ್ರು. ಅಷ್ಟೇ ಅಲ್ಲದೆ ಆ ರೂಮಲ್ಲಿ 3 ಜನ ಇರ್ತಾ ಇದ್ರು. ಇದೀಗ ಅವರ ಮಧ್ಯೆ ಜಗಳ ಕೂಡ ಶುರು ಆಗಿರುವಂಥದ್ದು. ಸೊ ಭೇದ ಭಾವಗಳು ನಡೀತಾ ಇದೆ. ಅಷ್ಟೇ ಅಲ್ಲದೆ ಅಶ್ವಿನಿ ಅವರು ತುಂಬ ಇಲ್ಲಿ ರ್ಯಾಶ್ ಆಗಿ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಏನಪ್ಪ ಅಂದರೆ ಇಷ್ಟು ದಿನ ಬಂದು ರಕ್ಷಿತಾ ಅವ್ರನ್ನ ಕ್ಲೋಸ್ ಆಗಿದ್ರಿ, ರಕ್ಷಿತಾ ಅವ್ರನ್ನ ದೂರ ಮಾಡಿದ್ರಿ, ಮಲ್ಲಮ್ಮನ ಜೊತೆ ಕ್ಲೋಸ್ ಆಗಿದ್ರಿ. ಬಟ್ ಮಲ್ಲಮ್ಮ ಮನೆಯಿಂದ ಹೊರಗಡೆ ಹೋದರು. ಇದೀಗ ನಮ್ಮನ್ನು ಹಿಡಿತಕ್ಕೆ ತಗೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ನೀವು ಅಂದ್ಕೊಂಡ ರೀತಿ ನಾವಲ್ಲ,
ಅಲ್ಲ. ಸೊ ಮಲ್ಲಮ್ಮ ಅಲ್ಲ, ನೀವು ಹೇಳಿದ ರೀತಿಯೆಲ್ಲ ಕೇಳೋಕ್ಕೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ವೀಕ್ಷಕರಲ್ಲಿ ಧ್ರುವಂತ್ ಅವರು ಅಶ್ವಿನಿ ಅವರಿಗೆ ಜೋರಾಗಿ ಕೂಡ ಮಾತಾಡ್ತಾ ಇದ್ದಾರೆ. ಏನಪ್ಪ, ಬಿಗ್ ಬಾಸ್ ಮನೆಯಲ್ಲಿ ಡಮ್ಮಿ ಫೇಕ್ ಪೀಸು ನೀವು. ಸೊ ನಿಮ್ಗೆ ಏನು ಅನಿಸುತ್ತೆ ಅದೇ ರೀತಿ ಮಾಡ್ತೀರಾ. ಬಟ್ ನಂಗೆ ಅನಿಸಿದ ಪ್ರಕಾರ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಡಮ್ಮಿ ಫೇಕ್ ನೀವೇ ಅಂತಲೂ ಕೂಡ ಮಾತಾಡ್ತಾ ಇದ್ದಾರೆ. ಇಲ್ಲಿ ಅಶ್ವಿನಿ ಅವರು ತಾಕತ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಏನಪ್ಪ ಅಂದರೆ, ಸೊ ಹಿಂದ್ಗಡೆಯಿಂದ ನಿಂತ್ಕೊಂಡು ನಮ್ಮ ಜೊತೆನೇ ಇದ್ಕೊಂಡು ಹಿಂದಿಂದ ಬೆನ್ನಿಗೆ ಚೂರಿ ಹಾಕೋ ನಿಮಗೆ ಇಷ್ಟು ಮಾತಾಡುವಾಗ ನಾವು ಫೇಸ್ ಟು ಫೇಸ್ ನಿಂತ್ಕೊಂಡು ತಾಕತ್ತಿಂದ ಮಾತಾಡೋಲ್ಲ, ನನಗೆ ಎಷ್ಟಿರಬೇಡ ಅಂತ ಹೇಳಿ. ಸೊ ಇಲ್ಲಿ ಧ್ರುವಂತ್ ಅವ್ರನ್ನ ನಮ್ಮ ಅಶ್ವಿನಿ ಅವರು ನಾಮಿನೇಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ನಾಮಿನೇಷನ್ ತುಂಬ ಚೆನ್ನಾಗಿ ನಡೀತಾ ಇದೆ. ಆಲ್ಮೋಸ್ಟ್ ನಾವು ಇಷ್ಟು ದಿನ ನೋಡಿದ ಹಾಗೆ ಆ ನಾಮಿನೇಷನ್ ಪತ್ರಿಕೆಯ ವಾರದ ಮಧ್ಯದಲ್ಲಿ ನಡೀತಾ ಇತ್ತು. ಅಂದರೆ ಈಗ ಬುಧವಾರ ಇಲ್ಲ ಗುರುವಾರ ಶುಕ್ರವಾರ ಆ ರೀತಿ ನಡೀತಾ ಇತ್ತು. ಇದೀಗ ಮೊದಲ ವಾರನೇ ನಾಮಿನೇಷನ್ ಕೂಡ ನಡೀತಾ ಇದೆ. ಸೊ ಆಲ್ಮೋಸ್ಟ್ ಒಂದಿನ ಆದಮೇಲೆ ವೋಟಿಂಗ್ ಪೋಲ್ಗಳು ಆನ್ ಆಗುವಂಥ ಚಾನ್ಸಸ್ ಕಾಣ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಹೇಳೋಕ್ಕಾಗಲ್ಲ, ಇಲ್ಲಿ ನಾಮಿನೇಷನ್ ಆದಂತಹ ಸ್ಪರ್ಧೆಗಳ ಮಧ್ಯೆ ಒಂದಿಷ್ಟು ಟಾಸ್ಕ್ಗಳನ್ನು ಕೊಡ್ಬೋದು, ಕೊಡದೇನೂ ಇರ್ಬೋದು. ನೋಡೋಣ ಏನಾಗುತ್ತೆ ಅಂತ. ಸೊ ಬಿಗ್ ಬಾಸ್ ಯಾವ ಥರ ರೂಲ್ಸ್ಗಳನ್ನ ಮಾಡಿದೆ, ಯಾವ ರೀತಿಯ ಒಂದು ಟಾಸ್ಕ್ಗಳನ್ನ ಕೊಡ್ತಾರೆ ಅಂತಲೂ ನಮಗೆ ಒಂದೊಂದಾಗಿ ಪ್ರೋಮೋ ಮುಖಾಂತರ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ನಾವು ಒಂದಂತೂ ಕ್ಲಿಯರ್ ಮಾಡ್ಕೋಬೋದು. ಸೊ ಇದೀಗ ಅಶ್ವಿನಿ, ಧ್ರುವಂತ್ ಮತ್ತು ಜಾನ್ವಿಯ ಮಧ್ಯೆ ಸ್ವಲ್ಪ ಭೇದ ಭಾವಗಳು ಶುರು ಆಗಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಧ್ರುವಂತ್ ಅವರು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರಾ? ಆಲ್ಮೋಸ್ಟ್ ನಾನು ನೋಡಿದ ಹಾಗೆ ಇವರು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ರಕ್ಷಿತನ ಜೊತೆ ಬಂದಾಗ ತುಂಬ ಚೆನ್ನಾಗಿದ್ದರು, ತಂಗಿ ಅಂದ್ಕೊಂಡು. ಸೊ ಕೆಲವೊಂದಿಷ್ಟು ವಿಚಾರಗಳಲ್ಲಿ ರಕ್ಷಿತನ ದೂರ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಷ್ಟು ದಿನ ಕೂಡ ಮಾತಾಡಿಸ್ತಾ ಇಲ್ಲ ಕರೆಕ್ಟಾಗಿ. ಸೊ ಮೊನ್ನೆ ಒಂದು ಟಾಸ್ಕ್ನಲ್ಲಿ ಮಾತ್ರ ಅವರು ಮಾತಾಡ್ಸೋದನ್ನು ಕ್ಲಿಯರಾಗಿ ನೋಡಿದೆ. ಬಟ್ ಆ ಒಂದು ವಿಚಾರದಲ್ಲಷ್ಟೇ ಮಾತಾಡ್ಸಿದ್ರು ಅಂತ ನನಗೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಕಿಚನ ಪಂಚಾಯಿತಿಯಲ್ಲಿ ಧ್ರುವಂತ್ ಅವರ ಬಗ್ಗೆ ನಮ್ಮ ರಕ್ಷಿತ ಅವರು ಕೂಡ ಒಂದು ಕಾರಣಗಳನ್ನ ಕೊಟ್ಟರು. ಬಟ್ ಅಲ್ಲಿ ಧ್ರುವಂತ್ ಅವರು ಏನೂ ಮಾತಾಡಲೇ ಇಲ್ಲ, ಸೈಲೆಂಟ್ ಆಗಿದ್ದರು. ಅಷ್ಟೇ ಅಲ್ಲದೆ ಈಗ ಅಶ್ವಿನಿ ಮತ್ತು ನಮ್ಮ ಜಾನ್ವಿ ಎದುರುಗಡೆನೇ ಈಗ ಮತ್ತೆ ಭೇದ ಭಾವ ಶುರುವಾಗಿದೆ. ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಕ್ಲೋಸ್ ಆಗಿದ್ದರು ಇವರು. ನನ್ನ ಪ್ರಕಾರ ಇಲ್ಲಿ ಅಶ್ವಿನಿ ಅವರು ಮೊನ್ನೆ ಉಸ್ತುವಾರಿ ಅಂದರೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಡೆಯೋ ಟೈಮ್ನಲ್ಲಿ ಧ್ರುವಂತ್ ಅವ್ರಿಗೆ ಒಂದು ಗೇಮ್ ಆಡೋಕ್ಕೆ ಒಂದು ಅವಕಾಶ ಕೊಟ್ಟರು. ಬಟ್ ನೀವು ಆಡೋದು ಬೇಡ, ಧನುಷ್ಗೆ ಕೊಡಿ ಅಂತ ಹೇಳ್ತಾರಲ್ಲ. ಸೊ ಅಂಥ ಸಮಯದಲ್ಲಿ ಇವರ ಮಧ್ಯೆ ಸ್ವಲ್ಪ ಭೇದ ಭಾವ ಆಗಿರ್ಬೋದು ಅಂತಲೂ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಆ ಒಂದು ವಿಚಾರಕ್ಕೆ ಅವತ್ತಿಂದ ಅಶ್ವಿನಿಯವರ ಜೊತೆ ಧ್ರುವಂತ್ ಅವ್ರು ಜಗಳನೇ ಆಡ್ತಾ ಇದ್ದಾರೆ. ಸೊ ನೋಡಬೇಕು ಆ ಒಂದು ವಿಚಾರಕ್ಕೂ ಬೇರೆ ಒಂದು ವಿಚಾರಕ್ಕೂ ಗೊತ್ತಾಗುತ್ತೆ ಇವತ್ತು. ಆಲ್ಮೋಸ್ಟ್ ನಾನು ಅಂದ್ಕೊಂಡಿರೋ ರೀತಿ ಇಲ್ಲಿ ಧ್ರುವಂತ್ ಅವರು ಹೇಳ್ತಾ ಇರೋದು ಸರಿಯೇ ಇದೆ. ಯಾಕಪ್ಪ ಅಂದರೆ ಮ್ಯಾನಿಪ್ಯುಲೇಟ್ ಆಗಿ ಆಡ್ತಾ ಇರೋದು ಅಶ್ವಿನಿ ಅವರು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ನಂಗೆ ಆಲ್ಮೋಸ್ಟ್ ಅದೇ ರೀತಿ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ, ಯಾವ ವಿಚಾರಕ್ಕೆ ಇರ್ಬೋದು ಅಂತ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ಅಶ್ವಿನಿಯವರು ಒಂದು ಕಾರಣಕ್ಕೆ ಧ್ರುವಂತ್ ಅವರು ಭೇದ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಜಾನ್ವಿ ಅವರ ಮತ್ತೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲಿ ಜಾನ್ವಿ ಅವರು ಆಲ್ರೆಡಿ ಈಗ ನಮ್ಮ ಗಿಲ್ಲಿಯವರ ಹೆಸರನ್ನ ತೊಗೊಂಡಿದ್ದಾರೆ. ಬಟ್ ಗೊತ್ತಿಲ್ಲ ಗಿಲ್ಲಿಯವ್ರ ಹೆಸರು ಬಿಟ್ಟು ಮತ್ತೆ ಯಾರನ್ನ ಹೆಸರು ತೊಗೊಂಡ್ರಾ? ಸೊ ಒಬ್ಬರಿಗೆ ಒಂದೇ ಹೆಸರು ಚಾನ್ಸಸ್ ಇದೆಯಾ ನಾಮಿನೇಷನ್ ಮಾಡೋಕ್ಕೆ, ಅಥವಾ 2 ಜನ ನಾಮಿನೇಷನ್ ಮಾಡಬೇಕಾ, ಅಥವಾ ಅಂತ ಡಿಫ್ರೆಂಟಾಗಿ ನಡೀತಾ ಇದೆ. ಅಷ್ಟೇ ಅಲ್ಲದೆ ಈ ಒಂದು ವಾರದ ನಾಮಿನೇಷನ್ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಯಾಕಪ್ಪ ಅಂದರೆ ಆಲ್ರೆಡಿ ಈಗ 50 ಡೇಸ್ ಕಂಪ್ಲೀಟ್ ಆಯಿತು. ಸೊ ಬಿಗ್ ಬಾಸ್ ಇನ್ಮೇಲೆ ಡಿಫ್ರೆಂಟಾಗಿ ನಡೆಯುತ್ತೆ ಅಂತ ಕಿಚ್ಚ ಸುದೀಪ್ ಅವರು ಆಲ್ರೆಡಿ ಕಿಚನ ಪಂಚಾಯಿತಿಲಿ ಹೇಳಾಗಿದೆ. ಅಷ್ಟೇ ಅಲ್ಲದೆ ಈ ರೀತಿಯ ಒಂದು ಬದಲಾವಣೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಮೊದಲ ದಿನವೇ ನಾಮಿನೇಷನ್ ಪತ್ರಿಕೆ ಕೂಡ ನಡೀತಾ ಇರುವಂಥದ್ದು. ಸೊ ವೀಕ್ಷಕರೇ, ನಿಮ್ಮ ಪ್ರಕಾರ ಇಲ್ಲಿ ಧ್ರುವಂತ್ ಮತ್ತು ಅಶ್ವಿನಿಯವರ ಮಧ್ಯೆ ಯಾರು ತಪ್ಪಿರ್ಬೋದು? ಅಷ್ಟೇ ಅಲ್ಲದೆ ಈ ವಾರ ನಾಮಿನೇಷನಲ್ಲಿ ಯಾರೆಲ್ಲ ಆಗ್ಬೋದು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಯಾರು, ಅದರ ಬಗ್ಗೆ ಒಂದು ಸಣ್ಣ ಕಾಮೆಂಟ್ ಮುಖಾಂತರ ನಿಮ್ಮ ಮಾಹಿತಿನ ಹಂಚ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಪ್ರೊಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾಯಿರಿ. ಮತ್ತೆ ಸಿಗೋಣ ಮತ್ತೊಂದು ಪ್ರೊಮೋ ಅಪ್ಡೇಟ್ ಜೊತೆ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.